ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರಮುಖ ರಸ್ತೆಯ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಅದೇ ಚಿಂತಾಮಣಿ ಚೇಳೂರು ರಾಜ್ಯ ಹೆದ್ದಾರಿ. ಈ ರಸ್ತೆ ಚಿಂತಾಮಣಿಯನ್ನು ಚೇಳೂರು ಬಾಗೇಪಲ್ಲಿ ಮೂಲಕ ಗೌರಿಬಿದನೂರಿಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 259ರ ಒಂದು ಭಾಗ. ಹೌದು, ಚಿಂತಾಮಣಿಯಿಂದ ಗೌರಿಬಿದನೂರಿಗೆ ಚಿಕ್ಕಬಳ್ಳಾಪುರ ಮೂಲಕ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯೇ ಇದೆ. ಬಾಗೇಪಲ್ಲಿಗೂ ಚಿಂತಾಮಣಿಯಿಂದ ದಿಬ್ಬೂರಹಳ್ಳಿ ಮಿಟ್ಟೇಮರಿ ಮೂಲಕ ನೇರ ರಸ್ತೆ ಇದೆ. ಆದರೆ ಚೇಳೂರು ರಸ್ತೆ ಚಿಂತಾಮಣಿ ತಾಲೂಕಿನ 60% ಭೂಭಾಗಕ್ಕೆ ಸಂಪರ್ಕಿಸುವ ಮತ್ತು ಅಲ್ಲಿಂದ ನೆರೆಯ ಆಂಧ್ರದ ಕದ್ರಿ ಸೇರಿದಂತೆ ಚಿಂತಾಮಣಿ ಭಾಗದ APMC ಮಾರ್ಕೆಟ್, ಸಿದ್ದೇಪಲ್ಲಿ ಕ್ರಾಸ್, ಕೆಂಚಾರ್ಲಹಳ್ಳಿ, ಏನಿಗ್ದಲೆ, ಅಲ್ಲೇ ಪಕ್ಕದಲ್ಲಿರುವಂಥ ನವೋದಯ ಶಾಲೆ, ಚಿಲ್ಕಲ್ನೆರಪು ಹೀಗೆ ಪ್ರಮುಖ ಗ್ರಾಮೀಣ ಪ್ರದೇಶಗಳಿಗೆ ಹಾಗೂ ನೂತನವಾಗಿ ಸ್ಥಾಪಿಸಲ್ಪಡುತ್ತಿರುವ ಕಣಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೂ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ಕೃಷಿ, ವ್ಯಾಪಾರ, ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಳಿಗೆ ಸೇರಿದಂತೆ ಇನ್ನೂ ಹಲವಾರು ಕಾರಣಗಳಿಗೆ ಇಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಮೊದಲಿಗೆ ಜಿಲ್ಲಾ ಮುಖ್ಯ ರಸ್ತೆ ಆಗಿದ್ದ ಇದು ಇದೀಗ ರಾಜ್ಯ ಹೆದ್ದಾರಿಯಾಗಿದೆ. ಆದರೆ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಅನ್ನೋದು ಇಂದಿನ ಮಾತಲ್ಲ. ಬಹಳ ವರ್ಷಗಳಿಂದ ಈ ಬಗ್ಗೆ ಮಾತುಕತೆ ನಡೆಯುತ್ತಿದೆ. 2011ರಲ್ಲೇ ಕೇಂದ್ರ ಭೂ ಸಾರಿಗೆ ಮಂತ್ರಾಲಯಕ್ಕೆ ಕಳುಹಿಸಲಾದ ಪ್ರಸ್ತಾವನೆಗಳ ಪಟ್ಟಿಯಲ್ಲಿ ಚಿಂತಾಮಣಿ, ಚೇಳೂರು ಮತ್ತು ಆಂಧ್ರದ ತನಕಲ್ವರೆಗಿನ 70 ಕಿಲೋಮೀಟರ್, ಕರ್ನಾಟಕದ ಭೂಭಾಗದಲ್ಲಿ 55 ಕಿಲೋಮೀಟರ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿಗಣಿಸಲು ಸೇರಿಸಲಾಗಿತ್ತು. ಅಷ್ಟೇ ಏಕೆ, ಕೇಂದ್ರ ಭೂ ಸಾರಿಗೆ ಇಲಾಖೆ 2017ರಲ್ಲಿ ಪ್ರಕಟಿಸಿದ್ದ ಕೈಪಿಡಿಯಲ್ಲಿ ಚಿಂತಾಮಣಿಯಲ್ಲಿ NH69 ಸಂಧಿಸುವ ಜಂಕ್ಷನ್ ಅಂದರೆ ಚಿಂತಾಮಣಿ ನಗರದಲ್ಲಿರುವ ಚೇಳೂರು ಸರ್ಕಲ್ನಿಂದ ಚೇಳೂರು ಪಟ್ಟಣದ ಮೂಲಕ ಆಂಧ್ರದ ತನಕಲ್ವರೆಗೆ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮುಂದೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಮುದ್ರಿಸಲಾಗಿತ್ತು. ಆದರೆ ಯಾರು ಕಣ್ಬಿತ್ತೋ ಏನೋ ಇದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಹೀಗೆ ಕೇವಲ ಘೋಷಣೆಗಳು ಮತ್ತು ಪ್ರಸ್ತಾವನೆಗಳ ಹಂತದಲ್ಲೇ ಉಳಿದು ಈ ರಸ್ತೆಯ ಅಭಿವೃದ್ಧಿ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ನಿಷ್ಕ್ರಿಯತೆಯ ನಡುವೆ ಚಿಂತಾಮಣಿಯ ಈಗಿನ ಶಾಸಕರು ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಈ ರಸ್ತೆಯ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದ್ದಾರೆ. ಅವರು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಚಿಂತಾಮಣಿ ನಗರದ ರೈಲ್ವೆ ಅಂಡರ್ ಪಾಸ್ನಿಂದ ಚೊಕ್ರೆಡ್ಹಳ್ಳಿ, ಕೃಷ್ಣರಾಜಪುರವರೆಗಿನ ಮತ್ತು ಸಿದ್ದೇಪಲ್ಲಿ ಕ್ರಾಸ್ ಜಂಕ್ಷನ್ ಏನಿದೆ ಅಲ್ಲಿನ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಚೊಕ್ರೆಡ್ಹಳ್ಳಿ ಮತ್ತು ಕೃಷ್ಣರಾಜಪುರದ ಬಳಿ ರಸ್ತೆಯನ್ನು ಮೊದಲಿದ್ದ 3.5 ಮೀಟರ್ ಅಗಲದಿಂದ ಇದೀಗ 5.5 ಮೀಟರ್ ಅಗಲಕ್ಕೆ ವಿಸ್ತರಿಸಲಾಗಿ ಹಾಗೆ ಚರಂಡಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಹೊಸದಾಗಿ ಟಾರ್ ಹಾಕಿರೋದ್ರಿಂದ ಪರಿಸ್ಥಿತಿ ಭಾಳಷ್ಟು ಸುಧಾರಿಸಿದೆ. ಹಾಗೆ ಈಗ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಪ್ರಮುಖ ಕಾಮಗಾರಿ ಒಂದು ನಡೆಯುತ್ತಿದೆ. ಅದು ಅಲ್ಲಿ ಒಂದು ಜಂಕ್ಷನ್ ಆಗಿರೋದ್ರಿಂದ ರಸ್ತೆಯ ವಿಭಜಕ ಹಾಕಿ ಅದನ್ನು 4 ಲೇನ್ ರಸ್ತೆಯನ್ನಾಗಿ ಈಗಾಗಲೇ ಮಾಡ್ತಿರೋದು ಬಹಳ ಒಂದು ಉತ್ತಮ ಬೆಳವಣಿಗೆ. ಮುಂದೆ ರಸ್ತೆ ವಿಸ್ತರಿಸುವ ಅಗಲವನ್ನು ಗಮನದಲ್ಲಿಟ್ಟುಕೊಂಡು ಮತ್ತೆ ರಸ್ತೆಯ ಇಕ್ಕೆಲಗಳಲ್ಲಿ ಹುಣಸೆ, ಬೇವು, ಹೊಂಗೆ ಮರಗಳನ್ನು ನೆಡಲಿ ಎನ್ನುವುದು ನನ್ನ ಅನಿಸಿಕೆ. ನೀವೇನಂತೀರಾ? ಮುಂದಿನ ದಿನಗಳಲ್ಲಿ ರೈಲ್ವೆ ಟ್ರ್ಯಾಕ್ನಿಂದ ಸಿದ್ದೇಪಲ್ಲಿ ಕ್ರಾಸ್ವರೆಗೂ ರಸ್ತೆಯನ್ನು ಜೋಡಿ ರಸ್ತೆ ನಿರ್ಮಾಣ ಮಾಡುವುದಾಗಿ ಸಚಿವರು ಭರವಸೆ ನೀಡಿರುವುದು ಸ್ವಾಗತಾರ್ಹ. ಹೀಗೆ ಚೇಳೂರು, ಚಾಕ್ವೆಲ್, ಬಟ್ಲಹಳ್ಳಿ, ಮುಂಗಾನಹಳ್ಳಿ, ಇರಗಂಪಲ್ಲಿ, ಕೆಂಚಾರ್ಲಹಳ್ಳಿ ಭಾಗದವರು ಚಿಂತಾಮಣಿ ನಗರಕ್ಕೆ ಬಂದು ಹೋಗಲು ಈ ಒಂದು ರಸ್ತೆಯನ್ನು ಅನುಸರಿಸುತ್ತಿದ್ದು ಇದೀಗ ನಡೆದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿನ ಒಂದು ಮೊದಲು ಹದಗೆಟ್ಟಿದ್ದ ಪರಿಸ್ಥಿತಿಯನ್ನು ಬಹಳಷ್ಟು ಸುಧಾರಿಸಿದೆ. ಇನ್ನು ಬಹಳ ಜರೂರಾಗಿ ಕೆಂಚಾರ್ಲಹಳ್ಳಿ ಬಳಿ ಕೆರೆಕಟ್ಟೆ ಮೇಲೆ ಹೋಗೋ ರಸ್ತೆ ಸ್ವಲ್ಪ ಯಾಮಾರಿದರೂ ಯಮಪುರಿಗೆ ಕಳಿಸೋ ಹಾಗಿದೆ. ಯಾಕೆಂದರೆ ಅದು ಕಿರಿದಾಗಿ ಕರ್ವ್ಗಳಿಂದ ಕೂಡಿದೆ. ಇದನ್ನು ಸಹ ವಿಸ್ತರಿಸಿ ಅನುಕೂಲ ಮಾಡಿಕೊಟ್ರೆ ಬಹಳ ಉಪಯೋಗ ಆಗುತ್ತೆ. ಆದರೆ ಒಟ್ಟಿನಲ್ಲಿ ಸಂಪೂರ್ಣ ಚಿಂತಾಮಣಿ ಚೇಳೂರು ಮಾರ್ಗವು ರಾಷ್ಟ್ರೀಯ ಹೆದ್ದಾರಿ ಆದರೆ ಮಾತ್ರ ಈ ಭಾಗದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಮಂತ್ರಿಗಳಾದ ಹೊಸದರಲ್ಲೇ ಕೇಂದ್ರ ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಆಂಧ್ರದ ಕುಪ್ಪಂನಿಂದ KGF, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಚೇಳೂರು ಮೂಲಕ ಬಾಗೇಪಲ್ಲಿ ನಗರಗಳನ್ನು ಸಂಪರ್ಕಿಸುವ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಉನ್ನತೀಕರಿಸಲು ಮನವಿ ಮಾಡಿರುತ್ತಾರೆ. ಇದು ಬೆಂಗಳೂರು ಹೈದರಾಬಾದ್ ರಸ್ತೆಯನ್ನು ಹೊಸ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಸ್ತೆಗೆ ಹಾಗೂ ಮಾರ್ಗ ಮಧ್ಯೆ ಸುಮಾರು 4 ಕೈಗಾರಿಕಾ ವಲಯಗಳಿಗೂ ಸಹ ಸಂಪರ್ಕಿಸುತ್ತದೆ. ಈ ಬಗ್ಗೆ ಈಗಿನ ಸಂಸದರಾದ ಶ್ರೀ ಮಲ್ಲೇಶ್ ಬಾಬುರವರು ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ನಾನು ಅವರ ಆಪ್ತರ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಅಂತಿಮವಾಗಿ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ರಸ್ತೆಯ ಮಹತ್ವವನ್ನು ಅರಿತು ಬಾಕಿ ಉಳಿದಿರುವ ಅನುಮೋದನೆ ಮತ್ತು ಅನುದಾನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ಡಾಕ್ಟರ್ MC ಸುಧಾಕರ್ ಅವರ ಪ್ರಯತ್ನಕ್ಕೆ ಇತರೆ ಜನಪ್ರತಿನಿಧಿಗಳು ಕೈ ಜೋಡಿಸಿ ಇಡೀ ರಸ್ತೆ ಶೀಘ್ರದಲ್ಲೇ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸೋಣ. ಈ ಒಂದು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮನವಿ. ಧನ್ಯವಾದಗಳು.